ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ಸೊ, ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಅಪ್ಪಿ ಬರ್ತಡೇ. ಇನ್ನು ಬೆಳಗ್ಗೆ ಎದ್ದು ಅವನಿಗೆ ಸ್ನಾನ ಮಾಡಿಸಿ ಚಾಕ್ಲೇಟ್ ಕೂಡ ಕೊಟ್ಟು ಕಳಿಸ್ದೆ. ಅಂದರೆ ಡೈರಿ ಮಿಲ್ಕ್ ಕೊಟ್ಟು ಕಳಿಸ್ದೆ. ಅಲ್ಲಿ ಮಕ್ಕಳಿದ್ವಲ್ಲ ಕೊಡು ಅಂತ. ಸೊ, ಅದು ವಿಡಿಯೋದಲ್ಲಿ ಮುಂದೆ ಕಂಟಿನ್ಯೂ ಆಗುತ್ತೆ. ಹಾಗೆ ಇವತ್ತು ಅಪ್ಪಿ ಬರ್ತಡೇ ಸಂಜೆ ಕೇಕ್ ಕಟ್ ಮಾಡಿಸ್ಬೇಕು. ಸೊ, ವಿಡಿಯೋನ ಯಾರು ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಫುಲ್ ವಿಡಿಯೋ ನೋಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಸೊ, ನಾನು ನಿನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ ಹೊಸ ಫೋನಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ಹೆಂಗಿದೆಯೋ ಏನೋ ಗೊತ್ತಿಲ್ಲ. ಸೊ, ವಿಡಿಯೋನ ನೋಡಿ ಕ್ಯಾಮ್ರಾ ಚೆನ್ನಾಗಿದ್ರೆ ಇದೇ ಮೊಬೈಲ್ನ ಇಟ್ಕೋತೀನಿ, ಇಲ್ಲಾಂದ್ರೆ ಇದನ್ನು ಕೊಟ್ಬಿಟ್ಟು ಅವ್ರ ಹತ್ರ ಓಪೋ ಇದೆ, ಅದು ಕ್ಯಾಮ್ರಾ ಇದಕ್ಕಿಂತ ಚೆನ್ನಾಗಿದೆ. ಸೊ, ಇದೇನೋ ಅಷ್ಟು ಚೆನ್ನಾಗಿಲ್ಲ ಅನ್ನಿಸ್ತಿದೆ ಕ್ಯಾಮ್ರಾ, ಅದನ್ನೇ ಈಸ್ಕೊಳ್ಳೋಣ ಅಂತ ಇದ್ದೀನಿ. ಒಂದ್ಸಲ ನೋಡಿ ವೀಡಿಯೋಸ್ ಇಷ್ಟ ಆದರೆ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತ ಅಂದರೆ ಅದನ್ನು ಈಸ್ಕೊತೀನಿ. ಇನ್ನು ಬೆಳಗ್ಗೆ ತಿಂಡಿಗೆ ಅಂತೇಳಿ ನೆನ್ನೆ ದೋಸೆ ಮಾಡಿದ್ನಲ್ಲ, ಅದೇ ಇಟ್ಟಿತ್ತು. ಅದರಲ್ಲೇ ಅಪ್ಪಿಗೆ ಸ್ವಲ್ಪ ದೋಸೆ ಹಾಕಿ ಕೊಟ್ಟು ಕಳಿಸ್ದೆ, ಅಂದರೆ ತಿನ್ನಿಸ್ಬಿಟ್ಟು ಕಳಿಸ್ದೆ. ಇನ್ನು ಅವರು ಮಧ್ಯಾಹ್ನ ಬಂದಿದ್ದರು ಮನೆಗೆ 1 ಗಂಟೆಯಲ್ಲಿ. ಅಂದರೆ ಇವತ್ತು ವಿಡಿಯೋನ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ಅಂತ ಹೇಳ್ತೀನಿ. ಬರ್ತಾ ಇಡ್ಲಿ ತಂದಿದ್ದರು. ನನಗೆ ಅಡುಗೆ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಏನಕ್ಕೆ ಅಂತ ಅಂದರೆ, ಸೊ ಈಗ ನೀವು ಕೈ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಆಗ್ಬಿಟ್ಟೈತೆ ಅಂತ. ಸೊ ಅದೇ ರೀತಿ ಇದೆ ಫೇಸಲ್ಲಿ ಹತ್ರಕ್ಕೆ ಬಂದರೆ ಗೊತ್ತಾಗುತ್ತೆ ನಿಮಗೆ. ಅದಕ್ಕೆ ಕ್ಯಾಮ್ರಾನ ಹತ್ರಕ್ಕೆ ತೊಗೊಂಡಿದ್ದೀನಿ, ಯಾವ ರೀತಿ ಆಗ್ಬಿಟ್ಟೈತೆ ಅಂತ. ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಟ್ರೀಟ್ಮೆಂಟ್ ತೊಗೊಂಡ್ಮೇಲೂ ನನಗೆ ಜಾಸ್ತಿನೇ ಆಗ್ಬಿಟ್ಟೈತೆ. ಸೊ, ಕೆಲವೊಬ್ಬರು ದೇವಸ್ಥಾನಕ್ಕೆ ಹೋಗು, ರಾಮನಾಥಪುರಕ್ಕೆ ಹೋಗು, ಮತ್ತಿತಳಪ್ಪಂಗೆ ಹೋಗು ಅಂತ ಹೇಳ್ತವ್ರೆ. ಏನಕ್ಕಂದರೆ ಇದು ಮೆಡಿಷನ್ ಕೊಡ್ತಾ ಕೊಡ್ತಾ ಜಾಸ್ತಿನೇ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇಲ್ಲ. ಅದಕ್ಕೆ ನೆನ್ನೆ ಅಣ್ಣ ಕೂಡ ಬಂದಿದ್ದ. ಆವಾಗಲೇ ಹೇಳ್ದಂಗೆ ಕೆಲವೊಂದು ವೀಡಿಯೋಗಳು ಮುಂದೆ ವೀಡಿಯೋದಲ್ಲಿ ಬರುತ್ತೆ. ಏನಕ್ಕೆ ಬಂದಿದೆ, ಹಾಗೆ ಏನು ಗಿಫ್ಟ್ ತಂದಿದೆ ಅಪ್ಪಿಗೆ ಅಂತೆಲ್ಲ ಮುಂದೆ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ, ನನಗೆ ಇದು ಜಾಸ್ತಿ ಆಗ್ಬಿಟ್ಟಿತ್ತಲ್ಲ. ಸೊ, ನನಗೆ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ಅಡುಗೆ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಬೆಳಿಗ್ಗೆ ಒಂದು ದೋಸೆನ ಹಾಕೊಂಡು ತಿಂದೆ ಅಷ್ಟೇ. ಅದಕ್ಕೆ ನಾನು ಇನ್ನೂ ಸಾಂಬಾರು ಕೂಡ ಮಾಡಿರಲಿಲ್ಲ, ಆಗ್ತಾ ಇರಲಿಲ್ಲ. ಏನಕ್ಕೋ ಸುಸ್ತಾಗ್ತಾ ಇತ್ತು. ಅದಕ್ಕೆ ಅವರು ದೋಸೆ ತಂದುಕೊಟ್ರು. ಇವಾಗ ಫಸ್ಟು ಅಣ್ಣ ಏನೇನು ಗಿಫ್ಟ್ ತಂದಿದ್ದಾನೆ, ಆಮೇಲೆ ಅಪ್ಪಿಗೆ ಸ್ವಲ್ಪ ಬಟ್ಟೆ ಎಲ್ಲ ತಂದಿದ್ದಾನೆ, ಅದನ್ನೆಲ್ಲ ತೋರಿಸ್ತೀನಿ. ಅದಾದಮೇಲೆ ನೆನ್ನೆ ಅಣ್ಣ ಬಂದಿದ್ನಲ್ಲ, ಅದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ಅದು ಕಂಟಿನ್ಯೂ ಆಗುತ್ತೆ. ಇನ್ನು ಅದಾದಮೇಲೆ ಹಾಗೆ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದ್ದೀನಿ, ಅದು ಎಲ್ಲ ಕಂಟಿನ್ಯೂ ಆಗುತ್ತೆ. ಅಂದರೆ ಅದೆಲ್ಲ ಕೇಕೆಲ್ಲ ಕಟ್ ಮಾಡಿಸಿದ್ಮೇಲೆ ಕಂಟಿನ್ಯೂ ಮಾಡೋಣ ಅಂತಿದ್ದೀನಿ. ಏನಕ್ಕಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲ ಹಾಕ್ಬಿಟ್ರೆ ಫುಲ್ಲು ಲಾಂಗ್ ಆಗೋಗುತ್ತೆ, ನೋಡೋದಕ್ಕೆ ತುಂಬ ಬೋರ್ ಆಗುತ್ತೆ ನಿಮಗೆ. ಸೊ, ಇವತ್ತು ಬರೀ ಕೇಕ್ ಕಟ್ ಮಾಡಿಸೋದೆಲ್ಲ ಹಾಕ್ತೀನಿ. ಇನ್ನು ನಾಳೆ ಬೇಕಂದರೆ ಕೇಕ್ ಕಟ್ ಮಾಡಿಸೋದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡಿದ್ದೀನಲ್ಲ, ಅಂದರೆ ತುಂಬ ಗ್ರ್ಯಾಂಡ್ ಆಗಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ, ಅದೆಲ್ಲ ಮುಂದೆ ಕಂಟಿನ್ಯೂ ಆಗುತ್ತೆ. ಸೊ, ಇವಾಗ ಫಸ್ಟು ಅಣ್ಣ ಏನೇನು ತಂದ ಅಂತ ಆ ವಿಡಿಯೋ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ. ನೆನ್ನೆ ಅಣ್ಣ ಮತ್ತು ಸ್ಫೂರ್ತಿ ಬಂದಿದ್ದರು. ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಸುಮ್ಮನೆ ಕೂತಿದ್ದೆ. ಬೈಕ್ ಶಬ್ದ ಆಯಿತು. ಇವರು ಹೊರಗಡೆ ಹೋಗಿದ್ರು, ಅಪ್ಪಿ ಮತ್ತು ಅವರಪ್ಪ. ನಾನು ಅವ್ರು ಬಂದ್ರೇನೋ ಅಂತ ಸುಮ್ಮನೆ ಕೂತಿದ್ದೀನಿ. ಆಮೇಲೆ ಗೊತ್ತಾಯಿತು ಇವ್ರು ಬಂದರು. ಸೊ, ಅಣ್ಣ ಅಪ್ಪಿಗೆ ಅಂತ ಏನೇನು ತಂದಿದ್ದಾನೆ ಅಂತ ತೋರಿಸ್ತೀನಿ. ಫಸ್ಟ್ ಇದು ರಿಮೋಟ್ ಕಾರ್ ತಂದಿದ್ದಾನೆ, ಇದನ್ನು ಆಮೇಲೆ ತೋರಿಸ್ತೀನಿ. ಅವನು ನಿನ್ನೆ ವಿಶಾಲ್ ಮಾರ್ಟ್ಗೆ ಹೋಗಿದ್ನಂತೆ, ಅಲ್ಲಿಂದ ಅಪ್ಪಿಗೆ ಅಂತೇಳಿ ಬಟ್ಟೆಗಳನ್ನ ತಂದಿದ್ದಾನೆ. ಸೊ, ಇದು ಒಂದು ಜೀನ್ಸ್ ಪ್ಯಾಂಟ್ನ ತಂದಿದ್ದಾನೆ. ಇದು ಪ್ರೈಸ್ ಬಂದು 599, ಅಂದರೆ ₹1 ಕಮ್ಮಿ, ₹600. ಇದು ಒಂದು ಜೀನ್ಸ್ ಪ್ಯಾಂಟು. ಇದು ಅಷ್ಟೇ, ಸೇಮ್ ಅದೇ ರೇಟು, ₹600. ಸೇಮ್ ₹1 ಕಮ್ಮಿ, ₹600. ಇನ್ನು ಇದು ಬಂದು ನೈಟ್ ಪ್ಯಾಂಟ್ ರೀತಿ, ಇದು 100 ಅಷ್ಟೇ. ಇದು 179, ಅಂದರೆ ₹179. ಅಪ್ಪರ್ ತಂದಿದ್ದಾನೆ, ಇದೊಂದು ತಂದಿದ್ದಾನೆ. ಹಾಗೆ ಇದೊಂದು ಅಪ್ಪರ್ ತಂದಿದ್ದಾನೆ. ಸೇಮ್ ಇವೆಲ್ಲ ಅಪ್ಪರ್ಗಳು ಒಂದೇ ಪ್ರೈಸು, ಕಲರ್ ಚೇಂಜ್ ಅಷ್ಟೇ. ಸೊ, ಇದೊಂದು ರೆಡ್ ತಂದಿದ್ದಾನೆ. ಮತ್ತು ಅದ್ರ ಜೊತೆಗೆ ಇದೊಂದು ಸಿಮೆಂಟ್ ಕಲರ್ ಕೂಡ ತಂದಿದ್ದಾನೆ. ಇನ್ನಿದು ಟೀ ಶರ್ಟ್ ಬಂದು ₹149. ಸೊ, ಇದೊಂದು ಟೀ ಶರ್ಟ್ ತಂದಿದ್ದಾನೆ. ಇದು 100, ಅಂದರೆ ಒಂದೊಂದು ಟೀ ಶರ್ಟಿಗೆ ಒಂದೊಂದು ಬೆಲೆ ಇರುತ್ತೆ. ಇನ್ನಿದು ಬಂದು 79, ಅಂದರೆ ₹80. ಇನ್ನು ಇದು ಬಂದು 300, ₹300. ಸೊ,
ಸೊ ಇಷ್ಟು ಬಟ್ಟೆ ತಂದು ಕೊಟ್ಟಿದ್ದಾನೆ ಅಪ್ಪಿಗೆ ಬರ್ತಡೇ ಅಂತೇಳಿ. ಇನ್ನು ರಿಮೋಟ್ ಕಾರ್ ತಂದಿದ್ದಾನೆ ಅಂತ ಹೇಳಿದ್ನಲ್ಲ, ತೋರಿಸ್ತೀನಿ ರೀ. ಇದೆ, ಅದು ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದೇನೆ ರಿಮೋಟ್ ಕಾರು. ಇದು ನನಗೂ ಸರಿಯಾಗಿ ಗೊತ್ತಿಲ್ಲ ಯಾವ ರೀತಿ ಇದು ಮಾಡಬೇಕು ಅಂತ. ಇಲ್ಲೇನೋ ಕೊಟ್ಟವ್ರಿ, ಬಟನ್ ಬಿಚ್ಚಬೇಕು. ಸೊ ಇದು ರಿಮೋಟಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಹೋಗುತ್ತೆ. ಅದು ವಿಡಿಯೋ ಕೂಡ ಇದೆ, ನೆನ್ನೆ ಅಣ್ಣ ಬಂದಾಗ ತೋರಿಸ್ತಾ ಅಪ್ಪಿಗೆ ಈ ರೀತಿ ಇದು ಮುಂದೆ ಆನ್ ಮಾಡೋದು, ಇದು ಹಿಂದೆ ಆನ್ ಮಾಡೋದು ಅಂತೆಲ್ಲ ಹೇಳ್ಕೊಟ್ಟ. ಸೊ ಹಾಗೆ ಏನಾದರೂ ಚಾರ್ಜರ್ ಖಾಲಿ ಆದರೆ ಇದು ಚಾರ್ಜ್ಗೆ ಹಾಕೋಬೇಕು. ಇದಕ್ಕೆ ಹಾಕಿದ್ದಾನೆ. ಈ ಗಾಡಿಗೆ ಚಾರ್ಜ್ ಹಾಕಬೇಕು. ಎಲ್ಲಿಯಪ್ಪ ಅಂತಂದರೆ ಇಲ್ಲಿ ಚಾರ್ಜ್ಗೆ ಹಾಕಬೇಕು. ಇದನ್ನು ಆಫ್ ಮಾಡಿ ಆಮೇಲೆ ಇಲ್ಲಿ ಚಾರ್ಜ್ಗೆ ಹಾಕಬೇಕು. ಇದನ್ನು ಆನ್ ಮಾಡಿದ್ರೆ ಇಲ್ಲೆಲ್ಲ ನೈಟ್ ಹೊತ್ತು ಲೈಟ್ ಕೂಡ ಬರುತ್ತಂತೆ. ಸೊ ಇದನ್ನು ಯಾವ ರೀತಿ ಓಡಿಸ್ಬೇಕು ಅಂತ ಅಣ್ಣ ತೋರಿಸಿದ್ದಾನೆ, ಅದೆಲ್ಲ ವೀಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಇನ್ನು ನಿಮಗೆ ಗೊತ್ತಲ್ಲ, ಅಪ್ಪಿಗೇನು ನಾವು ಗಿಫ್ಟ್ ಅಂತೇಳಿ ಓಲೆನ ಕೊಡಿಸ್ತಾವ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಸಂಜೆ ಕೇಕ್ ಕಟ್ ಮಾಡಿಸ್ತೀವಿ. ಇನ್ನು ಇವಾಗ ಅವನಿಗೆ 170 ರೂಪಾಯಿ ಕೊಟ್ಟು ಬಟ್ಟೆನ ತೊಗೊಂಡನಲ್ಲ ಅವತ್ತು, ನಾನು ನನ್ನ ತಂಗಿ ಹೋಗಿದ್ವಲ್ಲ. ಸೊ ಅದೇ ಆಫರ್ ಇತ್ತು ಅಂತ ಅದನ್ನು ಹಾಕಿ ಕಳಿಸಿದ್ದೀನಿ. ಇನ್ನು ಸಂಜೆ ಟೆಂಪಲ್ಗೆ ಹೋಗ್ಬೇಕಲ್ಲ, ಇವರು ಸಂಜೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಅಂದರೆ ಬೇರೆದು ಅಣ್ಣ ತಂದಿರೋದು, ಇಲ್ಲಾಂದರೆ ಇನ್ನೊಂದು ಜೊತೆ ಇದು ಹೊಸದು ನಾನು ತಂದಿರೋದು ಮೈಸೂರಲ್ಲಿ. ಅದು ನಿಮಗೆ ತೋರಿಸಿಲ್ಲ. ಅದು ಇಲ್ಲಾಂದರೆ ಇದು ಎರಡರಲ್ಲಿ ಒಂದನ್ನು ಹಾಕಿ ಕರ್ಕೊಂಡು ಹೋಗ್ತೀನಿ. ಸೊ ಇವಾಗ ಅಣ್ಣ ನೆನ್ನೆ ಬಂದಿದ್ನಲ್ಲ, ಆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಅದಾದಮೇಲೆ ನಾವು ಟೆಂಪಲ್ಗೆ ಹೋಗ್ತೀವಿ. ಸೊ ಅಲ್ಲಿಂದ ಬಂದಮೇಲೆ ಕೇಕೆಲ್ಲ ಕಟ್ ಮಾಡಿಸ್ತೀವಿ. ಇದೆಲ್ಲ ವೀಡಿಯೋದಲ್ಲಿ ಇರುತ್ತೆ. ಅವಾಗಲೇ ಹೇಳ್ದಂಗೆ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ತುಂಬ ಲಾಂಗ್ ವಿಡಿಯೋ ಆದರೆ ಇವತ್ತು ಸ್ವಲ್ಪ ವಿಡಿಯೋನ ಹಾಕಿ, ಇನ್ನೂ ಸ್ವಲ್ಪ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ನಿನ್ನೆ ಸಂಜೆ 4 ಗಂಟೆಯಲ್ಲಿ ನಾನು ವಿಡಿಯೋ ಕಟ್ ಮಾಡ್ತಾ ಒಳಗಡೆ ಕೂತಿದ್ದೆ. ಆವಾಗ ಗಾಡಿ ಶಬ್ದ ಆಯಿತು. ನಾನು ಮಾಮೂಲಿ ಅಪ್ಪಿ ಮತ್ತು ಅವರಪ್ಪ ಹೊರಗಡೆ ಹೋಗಿದ್ರಲ್ಲ, ಅವ್ರು ಇರಬೇಕು ಅಂತ ನಾನು ಹೊರಗಡೆ ಹೋಗಿ ನೋಡಲಿಲ್ಲ. ಆಮೇಲೆ ಇವರಿಬ್ಬರು ಒಳಗಡೆ ಬಂದರು. ನನಗೆ ಫುಲ್ ಶಾಕ್ ಆಗೋಯ್ತು. ಏನು ನಾಳೆ ಬರ್ತಾರೆ ಅಂದ್ಕೊಂಡಿದ್ದೆ ನಾನು. ನಾಳೆ ಅಲ್ವಾ ಅಪ್ಪಿದು ಸೋಮವಾರ ಬರ್ತಡೇ ಇದ್ದಿದ್ದು. ಸೊ ಅವರು ಸಡನ್ನಾಗಿ ಬಂದುಬಿಟ್ರು. ನನಗಂತೂ ಏನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಬಂದಮೇಲೆ ಅವ್ರಿಗೆ ಫೋನ್ ಮಾಡಿದ್ರು. ಅವರು ಅಪ್ಪಿನ ಕರ್ಕೊಂಡು ಬಂದರು. ಕರ್ಕೊಂಡು ಬಂದಮೇಲೆ ಅಪ್ಪಿಗೆ ಗಿಫ್ಟ್ ಎಲ್ಲ ಕೊಟ್ಟ. ಒಂದು ಫುಲ್ ಪೆನ್ಸಿಲ್ ಪ್ಯಾಕ್ ಕೊಟ್ಟ. ಅದರಲ್ಲಿ ಒಂದು ಅಳ್ಸರಬಲ್ ಮತ್ತು ಒಂದು ಮೆಂಡರು, ಅದ್ರ ಜೊತೆಗೆ ಫುಲ್ ಒಂದು 10 ಏನೋ ಪೆನ್ಸಿಲ್ಗಳಿದ್ದು. ಆಮೇಲೆ ಅವನಿಗೆ ಅಂತೇಳಿ ಸುಮಾರು ಅಪ್ಪರ್ಗಳು, ಆವಾಗಲೇ ತೋರಿಸಿದ್ನಲ್ಲ ಜೀನ್ಸ್ ಪ್ಯಾಂಟು, ಟೀ ಶರ್ಟ್ಗಳು ಮತ್ತು ಒಂದು ಜೊತೆಗೆ ರಿಮೋಟ್ ಕಾರ್ ಏನೋ ತಂದ. ಏನಕ್ಕೆ ಇವತ್ತೇ ಬಂದ ಅಂತ ಅಂದರೆ, ನಾಳೆ ನಮ್ಮ ಅಪ್ಪನ ಮನೇಲಿ ಕಡೆ ಕಾರ್ತಿಕೆ ಅಲ್ವಾ, ಮಂದೇವ್ರ ಪೂಜೆಗೆ ಹೋಗ್ಬೇಕು ಅವರು. ಅದಕ್ಕೆ ಏನಕ್ಕೆ ಅಂದರೆ ಬೆಳಗ್ಗೆ ಹೋದರೆ ಇನ್ನು ಬರೋದೇ ಅಲ್ಲಿಂದ ಸಂಜೆ ಆಗುತ್ತೆ. ಅಲ್ಲಿಂದ ಅದೆಲ್ಲ ಮುಗಿಸ್ಕೊಂಡು ಊರಿಗೆ ಬರೋಕ್ಕಾಗಲ್ಲ ಅಂತೇಳಿ ಇವತ್ತೇ ಬಂದಿದ್ದ ಅವನು ಮತ್ತು ಸ್ಫೂರ್ತಿ ಇಬ್ಬರು ಬಂದಿದ್ದರು. ಅವನು ಬೆಳಿಗ್ಗೆ ಫೋನ್ ಮಾಡ್ದ, ಮನೇಲೇ ಇದ್ದೀರಾ ಎಲ್ಲ ಅಂತ. ಆವಾಗಲೇ ಸ್ವಲ್ಪ ಡೌಟ್ ಹೊಡಿತು, ಏನಕ್ಕೆ ಹಿಂಗೆ ಕೇಳ್ತಾ ಇದ್ದಾನೆ ಅಂತ. ಏನಕ್ಕೆ ಯಾವತ್ತೂ ಅವನು ಆ ರೀತಿ ಕಾಲ್ ಮಾಡಿ ಕೇಳಿರಲಿಲ್ಲ. ಸೊ ನಾನು ಅಂದ್ಕೊಂಡೆ ಎಲ್ಲೋ ಏನಕ್ಕೂ ಇರಬೇಕು ಅಂತ ಅಂದ್ಕೊಂಡೆ. ಆಮೇಲೆ ಗೊತ್ತಿರಲಿಲ್ಲ ನನಗೆ ಅವ್ನು ಬರ್ತಾನೆ ಅಂತ ಹೇಳಿ. ಆಮೇಲೆ ಬಂದು ಒಂದು 5 ನಿಮಿಷ ಕೂಡ ಕೂತ್ಕೊಳ್ಳಲಿಲ್ಲ, ಹೊಟ್ಟೋದ. ಏನಕ್ಕಂತ ಅಂದರೆ ನಾಳೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ನಲ್ಲ. ಸೊ ಅಲ್ಲಿ ಮನೆಗೆಲ್ಲ ಸ್ವಲ್ಪ ಸಾಮಾನು ತಗೋಬೇಕಿತ್ತು. ಬೆಳಗ್ಗೆರಲ್ಲಿ ತಗೊಂಡು ಹಂಗೆ ಹೋಯ್ತೀವಿ ಅಂತ ಹೇಳಿ, ಸಂಜೆ ಟೈಮ್ ಆಗಿಬಿಡುತ್ತೆ ಅಂತೇಳಿ ಹೊಟ್ಟೋದ. ಹಂಗೆ ಅದು ರಿಮೋಟ್ ಕಾರ್ ತಂದಿದ್ನಲ್ಲ, ಅದನ್ನು ಯಾವ ರೀತಿ ಓಡಿಸ್ಬೇಕು ಅಂತ ಅಪ್ಪಿಗೆ ಹೇಳ್ಕೊಡ್ತಾ ಇದ್ದ. ಉಯ್ಯಾಲ ಮೇಲೆಲ್ಲ ಕೂರಿಸ್ಕೊಂಡು ಅವನಿಗೆ ಗೊತ್ತಿಲ್ಲ ಹೆಂಗೆ ಓಡಿಸ್ಬೇಕು ಅಂತ, ಸುಮ್ಮನೆ ಹೆಂಗೆ ಬೇಕು ಹಂಗೆ ಓಡಿಸ್ತಾನೇ ಇದ್ದ. ಆಮೇಲೆ ಅದನ್ನು ಎತ್ತಿ ಇಟ್ಬಿಟ್ಟು ನಾವು, ಏನಕ್ಕೆ ಅಂದರೆ ಅವನಿಗೆ ಸರಿಯಾಗಿ ಓಡ್ಸೋಕ್ಕೆ ಬರ್ತಿರ್ಲಿಲ್ವಲ್ಲ. ಅದಕ್ಕೆ ಅವ್ರ ಮಾವ ಹೇಳ್ದ, ಊರಿಗೆ ತಗೊಂಡು ಬಾ, ಊರಿಗೆ ಬಂದಾಗ ಹೇಳ್ಕೊಡ್ತೀನಿ ನಾನು ಅಂತ. ನಮ್ಮ ಅಪ್ಪ ಬೇಡ ಬಿಡು, ಬರ್ತಾರಲ್ಲ ಮಂಗಳವಾರ, ಇನ್ನೇನಕ್ಕೆ ಹೋಗ್ತೀಯ ಅಂತ ಕೂಡ ಹೇಳಿದ್ರಂತೆ. ಅದಕ್ಕೆ ನಮ್ಮ ಅಣ್ಣ ಇಲ್ಲ, ಹೋಗಿ ಪಾಪನ್ನು ನೋಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಬಂದು ಅವನಿಗೆ ಬಟ್ಟೆನ ಕೊಟ್ಬಿಟ್ಟು ಮತ್ತು ರಿಮೋಟ್ ಕಾರ್ನ ಯಾವ ರೀತಿ ಓಡಿಸ್ಬೇಕು ಅಂತೆಲ್ಲ ಹೇಳ್ಕೊಟ್ಬಿಟ್ಟು ವಾಪಸ್ ಹೋದ. ನಿಮಗೂ ಗೊತ್ತು ಅವನು ಟೀ ಕಾಫಿ ನಂತರ ಏನೂ ಕುಡಿಯೋದಿಲ್ಲ ಅಂತ. ಇನ್ನು ಸ್ಫೂರ್ತಿ ಮಾತ್ರ ಹಾಲು ಕುಡಿತೀನಿ ಅಂದರೆ ಅವಳಿಗೆ ಹಾಲು ಕಾಯಿಸ್ಕೊಟ್ಟೆ ಅಷ್ಟೇ. ಇನ್ನು ಹಾಗೆ ಮನೆಯಲ್ಲಿ ರಸಗುಲ್ಲ ಇತ್ತು. ನಮ್ಮನೆ ಯಾರೂ ತಿಂದಿರಲಿಲ್ಲ, ಹಂಗೆ ಇತ್ತಲ್ಲ ಅಂಥೇಳಿ ಅಮ್ಮಂಗೆ ಇಷ್ಟ ಅಂದ್ಬಿಟ್ಟು ನಮ್ಮ ಅಪ್ಪಂಗೆ ಆ ಸತಿ ಕೊಟ್ಟಾಗ ನಮ್ಮ ಅಪ್ಪನೇ ಅಂತೆ ಫುಲ್ ಖಾಲಿ ಮಾಡಿದ್ರಂತೆ ಅದನ್ನು, ರಸಗುಲ್ಲ ಡಬ್ಬನ. ಅದಕ್ಕೆ ರಸಗುಲ್ಲ ಇತ್ತಲ್ಲ ಅಂಥೇಳಿ ರಸಗುಲ್ಲ ಕೊಟ್ಟು ಕಳಿಸ್ದೆ. ಆ ರಿಮೋಟ್ ಕಾರ್ ಓಡಿಸ್ಬೇಕಾದ್ರೆ ಅವನಿಗಂತೂ ಫುಲ್ ಖುಷಿ. ಅದೇನಕ್ಕೆ ಅಂದರೆ ಕಾಲ ಮೇಲೆಲ್ಲ ಹಿಂಗೆ ಬರ್ತಾ ಇತ್ತಲ್ಲ, ಅದು ನೋಡಿ ಖುಷಿ ಪಡ್ತಾ ಇದ್ದ.
ಇನ್ನು ಅವರಪ್ಪ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಆಮೇಲೆ ಫೋನ್ ಮಾಡಿದ್ರು ಬರೋದು ಲೇಟ್ ಆಗುತ್ತೆ ಅಂತೇಳಿ. ಹಾಗೆ ನಮ್ಮೂರ ಪಕ್ಕದಲ್ಲಿ ಬಸಪ್ಪನ ದೇವರು ಅಂದರೆ ಕಾಡು ಬಸಪ್ಪನ ದೇವ್ರದ್ದು ಪರ ಇತ್ತು. ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದೆ ಫಸ್ಟು ನಾನು. ಬೇಡ ಗಾಳೀಲಿ ಹೋಗ್ಬೇಡ, ಏನಕ್ಕಂದರೆ ಮೊದಲೇ ಮುಖದಲ್ಲೆಲ್ಲ ಅಲರ್ಜಿ ಜಾಸ್ತಿ ಆಗೈತಲ್ಲ ಮತ್ತೆ ಜಾಸ್ತಿ ಆಗಿಬಿಡುತ್ತೆ ಅಂತೇಳಿದರು. ಆಮೇಲೆ ಕಾಲೇಜಲ್ಲಿ ಕಡೆ ಕರ್ತಿಗೆ ಅಲ್ವಾ, ಅಲ್ಲಿ ಸಂಜೆ ಹೊತ್ತು ದೀಪ ಹಚ್ಬೇಕಂತೆ, ಮಕ್ಕಳೆಲ್ಲ ಸೇರಿ ದೀಪ ಹಚ್ಚುತ್ತಾರಂತೆ. ಅದಕ್ಕೆ ಟೈಮ್ ಆಗುತ್ತೆ ಬರೋದು, ಪಾಪಂಗೆ ಕರ್ಕೊಂಡು ಹೋಗ್ಬಿಟ್ಪಾ ಹುಷಾರಾಗಿ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ನನ್ನ ಪಕ್ಕದ ಮನೆ ಆಂಟಿಯವ್ರ ಜೊತೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಸ್ಕೊಂಡು ಬಂದೆ. ಸೊ ನೀವು ನನ್ನ ಮುಖನ ನೋಡ್ತಾ ಇರ್ಬೋದು, ನನಗೆ ವಿಡಿಯೋ ಮಾಡೋಕ್ಕೆ ಒಂಥರ ಆಗ್ತಿತ್ತು ಮುಖ ತೋರಿಸ್ಕೊಂಡು, ಏನಕ್ಕೆ ಫುಲ್ ಮುಖ ತುಂಬ ಆಗೋಗ್ಬಿಟ್ಟಿತ್ತು. ಹೋದ ವರ್ಷ ಕೂಡ ಹೋಗಿದ್ದೆ. ಹೋದ ವರ್ಷ ಹೋದಾಗ ಅಪ್ಪಿ ಇನ್ನೂ ಚಿಕ್ಕವನು ಆಗ ಎತ್ಕೊಂಡು ಹೋಗಿದ್ದೆ. ಈ ವರ್ಷ ಅಂತೂ ಫುಲ್ ನೆಟ್ಕೊಂಡೇ ಬಂದ. ನನಗಂತೂ ಫುಲ್ ಖುಷಿಯಾಗೋಯ್ತು. ಎಲ್ಲೂ ಎತ್ಕೊ ಅಂತ ಹೇಳಲಿಲ್ಲ, ಏನಕ್ಕೆ ಹೋಗುವಾಗಲೇ ಹೇಳ್ಬಿಟ್ಟಿದೆ, ಅಪ್ಪಿ ಎತ್ಕೊ ಅನ್ನೋದಾದರೆ ಹೇಳಪ್ಪ ಕರ್ಕೊಂಡು ಹೋಗಲ್ಲ, ಏನಕ್ಕೆ ಫುಲ್ ಗಾಯ ಥರ ಆಗ್ಬಿಟ್ಟೈತಲ್ಲ, ಆಮೇಲೆ ನಂಗೆ ಎತ್ಕೊಳಕ್ಕಾಗಲ್ಲ ಅಂತ. ಸರಿಯಮ್ಮ ಆಯಿತು ನಾನು ಎತ್ಕೊಬೇಡ, ನಾನು ನೆಡ್ಕೊಂಡು ಬರ್ತೀನಿ, ನೀನು ಬಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೈ ಇಟ್ಕೊಂಡು ಬಂದ. ಇನ್ನು ಅದಾದಮೇಲೆ ಅಲ್ಲಿ ಅಪ್ಪಿಗೆ ಪೂಜೆ ಎಲ್ಲ ಮಾಡಿಸ್ದೆ. ಸೊ ಇದು ದೇವ್ರನ್ನ ನಾವು ಮುಟ್ಬಾರ್ದಂತೆ. ಇನ್ನು ಅಪ್ಪಿ ಕೂಡ ಒಳಗಡೆ ಹೋಗ್ತಿದ್ದಾಗ ಅಲ್ಲೊಬ್ರು ಆಂಟಿ ಒಳಗಡೆ ಹೋಗ್ಬಿಡ ಕಣು ಪಾಪು ಅಂತ ಹೇಳಿದ್ರು. ಆಮೇಲೆ ಕರ್ಕೊಂಡು ಬಂದೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ ಇಲ್ಲಿ ಸುಮಾರು ಒಂದು 10 ಜನ ಬರ್ತಾರೆ ಗೈಸ್ ಇಲ್ಲಿಗೆ. ಅವ್ರಿಗೆಲ್ಲ ಊಟ ಮಧ್ಯಾಹ್ನ ಎಷ್ಟು 2 ಗಂಟೆಯಿಂದ ಊಟ ಸ್ಟಾರ್ಟ್ ಆದರೆ ಸಂಜೆ 6 ಗಂಟೆ ತನಕ ಜನ ಸ್ಟಾಪ್ ಅಂದರೆ ಅವರು ಬರೋದು ನಿಲ್ಲ ತನಕನೂ ಊಟ ಕೊಡ್ತಾರೆ. ಎಲ್ಲಿ ಬೇಕಲ್ಲೆಲ್ಲ ಕೂತ್ಕೋಬೋದು. ಸೊ ಸುಮಾರು ಜನಕ್ಕೆ ಬಾಳೆದೆಲೆ ಕೊಡ್ತಾರೆ. ಬಾಳೆದೆಲೆ ಸಾಲಿಲ್ಲ ಅಂತ ಹೇಳಿದ್ರೆ ಮಾಮೂಲಿ ಊಟದೆಲೆ ಬರ್ತದಲ್ಲ, ಊಟದೆಲೆ ಎಲ್ಲ ಕೊಡ್ತಾರೆ. ಹಾಗೆ ಪ್ರತಿಯೊಬ್ಬರಿಗೂ 10 ಜನ ಅಂದರೆ ಕಮ್ಮಿನ ಗಾಯ್ಸ್. ಎಲ್ಲಿ ಈಗ ಏನಾದರೂ ಬೈಕಲ್ಲಿ ಹೋಗ್ತಾ ಇರೋರು ಯಾರಾದರೂ ಸರಿ ಊಟ ಮಾಡ್ಬೋದು, ಯಾರಿಗೂ ಇಲ್ಲ ಅಂತ ಹೇಳಲ್ಲ. ಸೊ ಹಾಗೆ ಪ್ರತಿಯೊಬ್ಬರಿಗೂ ಲೋಟದಲ್ಲಿ ಎಲ್ರಿಗೂ ನೀರು ಹಾಕ್ಕೊಡ್ತಾಯಿದ್ರು. ಒಂದು ಸಲ ಅಲ್ಲ, ನೀರು ಖಾಲಿ ಆದಂಗೆ ಹಾಕ್ಕೊಡ್ತಾಯಿದ್ರು. ಸೊ ಫಸ್ಟ್ ಬೂಂದಿ ಪಾಯಸನ ಕೊಟ್ಟರು, ತಿಂದು ಅದಾದಮೇಲೆ ಅನ್ನ ಸಾಂಬಾರು ಆದಮೇಲೆ ಮಜ್ಜಿಗೆ, ಆಮೇಲೆ ಬಾಳೆಕಾಯಿ ಮತ್ತು ಕಡಲೆಕಾಳು ಹಾಕಿ ಪಲ್ಯ ಮಾಡಿದರು. ಪಲ್ಯನೂ ಅಷ್ಟೇ ಗೈಸ್, ಎಷ್ಟು ಸಲ ಬೇಕಾದರೂ ಹಾಕಿಸ್ಕೋಬೋದು ಕೇಳಿ, ಸ್ವಲ್ಪ ಕೂಡ ನಾಚ್ಕೊಳ್ಬೇಡಿ ಅಂತ ಅವರೇ ಹೇಳ್ತಾ ಇರ್ತಾರೆ. ಅದಾದಮೇಲೆ ಅಪ್ಪಿನೂ ಅಷ್ಟೇ ಊಟ ಮಾಡ್ದ. ಎಲ್ರದ್ದು ಊಟ ಆದರೆ ಅವನಂತೂ ಊಟನೇ ಆಗಿರಲಿಲ್ಲ, ನಿಧಾನಕ್ಕೆ ಊಟ ಮಾಡ್ತಿದ್ದ. ಲಾಸ್ಟಲ್ಲಂತೂ ಮಜ್ಜಿಗೆ ಹಾಕಿ ಅಣ್ಣ ನಂಗೆ ಇನ್ನೂ ಸ್ವಲ್ಪ ಅಂತೇಳಿ ಮಜ್ಜಿಗೆ ಎಲ್ಲ ಹಾಕಿಸ್ಕೊಂಡು ಊಟ ಮಾಡ್ದ. ನನಗೆ ಬೇರೆ ಕೈ ಹೆಬ್ಬೆಟ್ಟು, ಮೊನ್ನೆ ಬೀಟ್ರೋಟ್ ವೀಡಿಯೋ ನೋಡಿದ್ರಲ್ಲ, ಅದು ತುರಿಬೇಕಾದ್ರೆ ಗಾಯ ಆಗ್ಬಿಟ್ಟು ಊಟ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ನನಗೆ ಮೇನಾಗಿ ಹೆಬ್ಬೆಟ್ಟೇ ಬೇಕು ಊಟ ಮಾಡೋಕ್ಕೆ, ಅದೇ ಗಾಯ ಆಗ್ಬಿಟ್ಟಿತ್ತು. ನನಗೆ ಹೊಟ್ಟೆ ಬೇರೆ ಹಸಿತೈತೆ, ಊಟ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ನಾನು ಊಟ ಹಾಕಿಸ್ಕೋಬೇಕಾದ್ರೆ ಸ್ವಲ್ಪನೇ ಹಾಕಿಸ್ಕೊಂಡೆ. ನಾನು ಎಲ್ಲೋದ್ರೂ ಅಷ್ಟೇ ಪ್ರಸಾದ ಆದರೆ ಸ್ವಲ್ಪನೇ ಹಾಕಿಸ್ಕೊತೀನಿ, ಏನಕ್ಕೆ ಪ್ರಸಾದನ ವೇಸ್ಟ್ ಮಾಡಬಾರ್ದು, ಏನಕ್ಕೆ ಅದು ದೇವ್ರ ಪ್ರಸಾದ ಅಂತೇಳಿ. ಇನ್ನು ಹಾಗೆ ಅಪ್ಪಿಗೆ ಪಾಯಸ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಪಕ್ಕದ ಮನೆ ಆಂಟಿ ಜೊತೆ ಹೋಗಿದ್ನಲ್ಲ, ನನಗೆ ಕೇಳೋಕ್ಕೊಂಥರ ನಾಚಿಕೆ ಆಗೋಯ್ತು ಲೋಟಕ್ಕೆ ಹಾಕಿ ಅಂತ. ಆಮೇಲೆ ಅವರೇ ಲೋಟಕ್ಕೆ ಪಾಯಸ ಕೂಡ ಹಾಕಿಸ್ಕೊಟ್ರು. ನಾನು ಮಾತ್ರ ಆಮೇಲೆ ನಾಚ್ಕೊಳ್ಳಿಲ್ಲ. ಲೋಟ ಇತ್ತಲ್ಲ ಅದನ್ನು ನೀರು ಆ ಕಡೆ ಸೈಡ್ ಹಾಕ್ಬಿಟ್ಟು ಮಜ್ಜಿಗೆ ಹಾಕ್ಕೊಡಿ ಅಂತೇಳಿ ಮಜ್ಜಿಗೆ ಹಾಕಿಸ್ಕೊಂಡು ಕುಡ್ದು. ಸುಮಾರು ಜನ ಚಿಕ್ಕ ಚಿಕ್ಕ ಬಾಕ್ಸ್ ಎಲ್ಲ ತಂದಿದ್ರು, ಏನಕ್ಕೆ ಅವ್ರ ಮನೇಲಿ ಹುಷಾರಿಲ್ಲ ಅನ್ನೋರಿಗೆ ಕೇಳ್ಬಿಟ್ಟು ಹಾಕಿಸ್ಕೊಂಡು ಹೋಗ್ತಾಯಿದ್ರು. ಯಾರಿಗೂ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಆಮೇಲೆ ನಮ್ಮೂರಿಂದ ಒಂದು 2 ಕಿಲೋಮೀಟ್ರ್ ಇತ್ತಲ್ಲ, ಸೊ ನಾವು ನೆಡ್ಕೊಂಡೇ ಹೋಗಿದ್ದೆ ಎಲ್ಲ ಅಕ್ಕಪಕ್ಕದವರು. ಇನ್ನು ಅಪ್ಪಿ ಅಂತೂ ಫುಲ್ ನಗಾಡ್ತಿದ್ದ. ಇವರೇ ಛಾಯಕ ಅಂತ. ಸೊ ಇವ್ರ ಮನೆಗೆ ನಾನು ಜಾಸ್ತಿ ಹೋಗೋದು ನಮ್ಮೂರಲ್ಲಿ. ನಾನು ಇನ್ಯಾರ ಮನೆಗೂ ಹೋಗಲ್ಲ. ಅಕಸ್ಮಾತ್ ಮಿಸ್ಸಾಗಿ ಮನೇಲಿ ಏನೂ ಇಲ್ಲ ಅಂದರೂ ಇವ್ರ ಮನೆಗೆ ಹೋಗೋದು. ಇನ್ನು ಇವ್ರಿಗೂ ಅಷ್ಟೇ ಅಪ್ಪಿ ಅಂದರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದನೂ ಆಲ್ಮೋಸ್ಟ್ ಇವ್ರ ಮನೇಲೇ ಬೆಳೆದಿರೋದು, ಓಡಾಡ್ಕೊಂಡು ಇದು ಮಾಡ್ಕೊಂಡು ಆಟ ಆಡ್ಕೊಂಡು. ಏನಕ್ಕೆ ಅಂದರೆ ಅಪ್ಪಿಯವ್ರ ಅಪ್ಪ ಮತ್ತು ಇಲ್ಲಿ ಹೇಳಿದ್ನಲ್ಲ ಛಾಯಕ ಅಂತ, ಅವ್ರ ಹಸ್ಬೆಂಡ್ ಇಬ್ಬರು ಒಂದೇ ತಕ್ಕೆ ಕೆಲ್ಸಕ್ಕೆ ಹೋಗೋದು. ಸೊ ಹಾಗಾಗಿ ಅಷ್ಟು ಕ್ಲೋಸ್ ಆದೋ, ಇಲ್ಲಾಂದರೆ ಅಷ್ಟು ಹತ್ರ ಆಗ್ತಿದ್ದೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಇನ್ನು ಅದಕ್ಕೆ ಅಪ್ಪಿ ಕೂಡ ಅವ್ರ ಮನೆಗೆ ಜಾಸ್ತಿ ಹೋಗ್ತಾನೆ, ಏನಕ್ಕೆ ಅವ್ರ ಅಪ್ಪ ಹೋದಾಗೆಲ್ಲ ಅವನು ಕೂಡ ಹೋಗ್ತಾನೆ ಇರ್ತಾನೆ. ಹಂಗೆ ಹೋಗ್ತಾ ಬರ್ತಾ ಮಾಡ್ತಾ ಇರ್ಬೇಕಾದ್ರೆ ಪರಿಚಯ ಆದರು. ಅಂದರೆ ಸ್ಟಾರ್ಟಿಂಗಲ್ಲಿ ಮದುವೆ ಆದಾಗ ಹೋಗ್ತಾ ಇರಲಿಲ್ಲ. ಇನ್ನು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅಂದರೆ ಫಸ್ಟು ಛಾಯಕ ಅವ್ರ ಮನೆಗೆ ಹೋದೋ, ನಾನು ಮನೆ ಕೀ ಅವ್ರ ಮನೇಲೆ ಇಟ್ಟಿದ್ದೆ. ಅದಾದಮೇಲೆ ಛಾಯಕ ಸಂಜೆ ಉಪ್ಪು ಸಾಂಬಾರು ಮಾಡಬೇಕು, ತಣ್ಣೀಕಾಯಿ ಇಟ್ಕೊಡಿ ಅಂತ ಹೇಳಿದ್ರು. ಇವರೆಲ್ಲ ಬಂದಿದ್ದರು, ಇಲ್ಲಿ ಕೂತಿದ್ವಲ್ಲ ನಾವೆಲ್ಲ ಹೋಗಿದ್ದ. ಸೊ ಇನ್ನು ಸರಿ ಅಂತ ಹೇಳ್ಬಿಟ್ಟು ನಮ್ಮೂರ ಕಡೆ ಹಳ್ಳಿಗಳ ಸೈಡು ಇದೇ ರೀತಿ ಕೂತ್ಕೊಂಡು ಏನಾದರೂ ಕಾಯಿಗೆ ಇದ್ದಾಗ ಈ ರೀತಿ ತಣ್ಣೀಕಾಯಿ ಸೀಸನ್ ಬಂದಾಗ ಈ ರೀತಿ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಅವ್ರವ್ರ ಕಷ್ಟ ಸುಖ ಎಲ್ಲ ಹೇಳ್ಕೊಂಡು ಸ್ವಲ್ಪ ಕ್ವಾಟ್ಲೆ ಕೂಡ ಇರುತ್ತೆ, ತಣ್ಣೀಕಾಯಿ ಎಲ್ಲ ಎಡಿತೀವಿ. ಅದೆಲ್ಲ ಎಡ್ದಾದ್ಮೇಲೆ ಮನೆಗೆ ಬಂದು ಅವ್ರ ಅಪ್ಪ 6 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. 6:15 ಆಯಿತು ಗೈಸ್. ನಾನು ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಕಾಯ್ತಾ ಕೂತಿದ್ದೀನಿ, ನಾನು ಅಪ್ಪಿ ಬರಲೇ ಇಲ್ಲ. ನನಗಂತೂ ಫುಲ್ ಬೇಜಾರಾಗೋಯ್ತು. ಅಪ್ಪಿ ಬೇರೆ ಅಮ್ಮ ಅಪ್ಪ ಯಾವಾಗ ಬರ್ತಾರೆ, ಕೇಕ್ ಯಾವಾಗ ತರ್ತಾರೆ ಅಂತ ಕೇಳ್ತಿದ್ದ. ಏನಕ್ಕೆ ಅವ್ನಿಗೆ ಇಷ್ಟು ವರ್ಷ ಗೊತ್ತಾಗ್ತಿರ್ಲಿಲ್ಲ, ಅವನು ಏನು ಕೇಳ್ತಾ ಇರಲಿಲ್ಲ. ಆವಾಗಲೇ ಹೇಳಿದ್ನಲ್ಲ ಬೆಳಿಗ್ಗೆ ಅದೇ 170 170 ಕೊಟ್ಟು ಬಟ್ಟೆ ತಗೊಂಡಿದ್ದೆ ಅಂತ, ಆ ಬಟ್ಟೆನ ಹಾಕಿದೆ. ಇನ್ನು ಅವ್ರ ಅಪ್ಪ ಬಂದಮೇಲೆ ಬಟ್ಟೆನ ಚೇಂಜ್ ಮಾಡೋಣ ಅಂತ ಸುಮ್ಮನೆ ಇದೆ, ಏನಕ್ಕೆ ಗಲೀಜು ಮಾಡ್ಕೊಬಿಡ್ತಾನೆ ಅಂತ. ಇನ್ನು ನಮಗಂತೂ ಕಾದಿ ಸಾಕಾಗೋಯ್ತು. ಆಚೆನೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೋ. ಅದು ಡೆಕೋರೇಷನ್ ವೀಡಿಯೋ ಎಲ್ಲ ನಾಳೆ ಕಂಟಿನ್ಯೂ ಆಗುತ್ತೆ, ಏನಕ್ಕೆ ಅವಾಗಲೇ ಹೇಳ್ದಂಗೆ ಎಲ್ಲನೂ ಒಂದೇ ವೀಡಿಯೋಗೆ ಹಾಕಿದ್ರೆ ತುಂಬ ಲಾಂಗ್ ವೀಡಿಯೋ ಆಗೋಗ್ಬಿಡುತ್ತೆ. ಅದಕ್ಕೆ ಇನ್ನು ನಾನು ಕಾರ್ ಆಡ್ಸೋಣ ಅಂತೇಳಿ ಜಾರ್ ತಗೊಂಡಿದ್ದೆ. ಅಪ್ಪಿ ಅದನ್ನು ತಗೊಂಡು ಆಚೆಲ್ಲ ಆಟ ಆಡ್ತಾ ಇದ್ದ. ಅಮ್ಮ ಕೊಡಮ್ಮ ಬೇಜಾರಾಯ್ತೈತೆ, ಆಟಾಡೋಕ್ಕೆ ಏನೂ ಇಲ್ಲ ಅಂತ. ಸೊ ಗನ್ನೆಲ್ಲ ತೆಗೆಸ್ಕೊಂಡು
ಅವನೇ, ಅವನು ಏನು ನೋಡ್ತಾನೆ ಅದನ್ನು ಕೊಟ್ಬಿಡ್ಬೇಕು, ಇಲ್ಲಾಂದರೆ ಬೇಜಾರು ಮಾಡ್ಕೊತಾನೆ. ಅದು ಅಲ್ಲದೆ ಇವತ್ತು ಅವ್ನು ಬರ್ತಡೇ ಅಲ್ವಾ, ಸೊ ಬೇಜಾರು ಮಾಡಬಾರ್ದು ಅಂತೇಳಿ ಕೊಟ್ಟಿದೆ, ಆಟಾಡು ಆಯಿತು ಅಂತೇಳಿ. ಆಮೇಲೆ ಸರಿ ಅಂತೇಳಿ 7 ಗಂಟೆ ಆಯಿತು ಗೈಸ್, 7:15 ಆಯಿತು. ಅವರು ಕೊನೆಗೂ ಬರಲಿಲ್ಲ. ಆಮೇಲೆ ಮತ್ತೆ ಅಪ್ಪಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೆ. ಅಪ್ಪಿ ಅಂತೂ ಫುಲ್ ಬೇಜಾರಾಗೋಗ್ಬಿಟ್ಟಿದೆ. ಇನ್ನು ಯಾವಾಗ ಬರ್ತಾರೆ ಅಪ್ಪ, ನಾನು ಯಾವಾಗ ಕೇಕ್ ಕಟ್ ಮಾಡೋದು, ಅಪ್ಪ ಇವತ್ತು ಕೆಲ್ಸಕ್ಕೆ ಹೋಗ್ಬೇಕಾ ಅಂತೆಲ್ಲ ಕೇಳ್ತಾ ಇದ್ದೆ. ನಾನು ಏನು ಕೇಳ್ತೀಯ ಅಪ್ಪಿ, ನಿಮ್ಮ ಅಪ್ಪ ಬಂದಮೇಲೆ ಕೇಳ್ಕೊ ಅಂತ ಹೇಳಿದೆ. ಪಾಪ ನನಗೆ ಒಂಥರ ಆಗೋಯ್ತು. ಅವನು ರೆಡಿಯಾಗಿ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತೆ. ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದ ಅಪ್ಪ ಬರ್ತದೆ ಅಂತ. ಅವ್ರ ಅಪ್ಪ ಬರಲೇ ಇಲ್ಲ. ಅವ್ರ ಅಪ್ಪ ಬಂದಾಗ 8 ಗಂಟೆ ಅಂತ ಅನಿಸುತ್ತೆ. ಸೊ ಫೈನಲಿ ಅವ್ರ ಅಪ್ಪ ಬಂದರು, ಕೇಕ್ ತಗೊಂಡು ಬಂದರು. ಇವನಂತೂ ಗಾಡಿ ಬರ್ತೈತಲ್ಲ ಓಡ್ತಾ ಇದ್ದ. ಅಪ್ಪ ಏನು ಕೇಕ್ ತಂದಿದೆಯಾ ಇಲ್ವಾ, ಕೇಕ್ ತಂದಿಲ್ಲ ಅಂದರೆ ಮನೆಯಿಂದ ಆಚೆ ಕಳಿಸ್ಬಿಡ್ತೀನಿ ಅಂತೇಳಿ. ಇನ್ನು ಹಾಗೆ ಸರಿ ಅಂತ ಹೇಳಿ ಅದೆಲ್ಲ ಸ್ವಲ್ಪ ವೀಡಿಯೋ ಮಾಡಿದೆ. ಇಷ್ಟು ವರ್ಷ ಅಪ್ಪಿ ಅಂದರೆ ಕೇಕ್ ಕಟ್ ಮಾಡಿಸಿರಲಿಲ್ಲ, 2 ವರ್ಷ. ಏನೋ ಮನೆಯಲ್ಲಿ ಪ್ರಾಬ್ಲಮ್ ಇತ್ತು ಅಂತೇಳಿ ಆವಾಗ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ, ಅವನೇನು ಕೇಳಿರಲಿಲ್ಲ. ಈ ವರ್ಷ ಅಂತೂ ಅಪ್ಪ ನಾನು ಕೇಕ್ ಕಟ್ ಮಾಡಲೇಬೇಕು ಅಂತ ಹಠ ಮಾಡ್ತಿದ್ದ. ಅವನು ಕೇಳಿರಲಿಲ್ಲ ಅಂದ್ರೂ ನಾವು ಕಟ್ ಮಾಡಿಸ್ತಾ ಇದ್ದೋ. ಅಂದರೆ ಆಚೆ ವರ್ಷ ಏನಕ್ಕೆ ಮಾಡಿಸ್ಲಿಲ್ಲ ಅಂದರೆ 2ನೇ ವರ್ಷ ಲಕ್ಷ್ಮಣ್ ಅವ್ರ ಅಪ್ಪ ತೀರೋದ್ರು. ಒಂದು ವಾರ ಇವನು ಬರ್ತಡೇ ನನಗೆ, ಅದಕ್ಕೆ ಮನೇಲಿ ಸೂತ್ಕ ಇತ್ತಲ್ಲ, ನಾವು ಕೇಕ್ ಕಟ್ ಮಾಡಿಸ್ಲಿಲ್ಲ. ಇನ್ನು ಅದ್ರ ನೆಕ್ಸ್ಟ್ ವರ್ಷ ಕರೆಕ್ಟಾಗಿ ವರ್ಷ ತಿಥಿ ಬೀಳ್ತು, ಸೊ ಬೇಡ ಅಂತೇಳಿ ನಾವು ಕಟ್ ಮಾಡಿಸಿರಲಿಲ್ಲ. 2 ವರ್ಷ ಅವನಿಗೆ ಕೇಕ್ ಕಟ್ ಮಾಡಿಸಿರಲಿಲ್ಲ. ಫಸ್ಟ್ನೇ ವರ್ಷ ಮಾತ್ರ ಮಾಡಿದ್ದೋ. ಫಸ್ಟ್ನೇ ವರ್ಷ ಅಂದರೆ ನಾನು ಅವಾಗ ಇನ್ನೂ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರಲಿಲ್ವಲ್ಲ, ಆವಾಗ ಸ್ವಲ್ಪ ಫಸ್ಟ್ನೇ ವರ್ಷದ ಹುಡ್ತಬ್ಬ ಅಂತೇಳಿ ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿ ಕೇಕ್ ಕಟ್ ಮಾಡಿಸಿದ್ದೋ. ಹಾಗೆ ಇದನ್ನು ಹಚ್ಬೇಕಾದ್ರೆ ಅದು ಮುಖಕ್ಕೆ ಹಾರ್ಬಿಡುತ್ತೆ, ಮುಖ ಮುಚ್ಕೊ ಅಂದರೆ ಅವ್ನು ಎದ್ರುಕೊಂಡು ಸೈಡ್ಗೆ ಹೊರ್ಟೋಯ್ತಿದ್ದ. ಸೊ ಅವ್ನಿಗಂತೂ ಫುಲ್ ಖುಷಿಯಾಗೋಯ್ತು. ಎಷ್ಟು ಖುಷಿ ಆಯಿತು ಅಂದರೆ ನೀವೇ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ನನಗಂತೂ ಫುಲ್ ಖುಷಿಯಾಗೋಯ್ತು ಅಪ್ಪಿ ಖುಷಿ ಪಡ್ತಿರೋದು ನೋಡಿ. ಅವ್ನಿಗೇನೋ ಒಂಥರ ಖುಷಿ. ಅಂದರೆ ಅವ್ನಿಗೆ ಆಲ್ರೆಡಿ 3 ದಿನದಿಂದನೇ ಹೇಳ್ತಾ ಇದ್ದೆ, ನಿಂದು ಬರ್ತಡೇ ಬಂತು, ನೀನು ಕೇಕ್ ಕಟ್ ಮಾಡ್ತೀಯ ಅಪ್ಪಿ ಅಂದರೆ. ಅವನು ಕೇಳ್ತಾನೆ ಇದ್ದಮ್ಮ, ಯಾವಾಗ ಕೇಕ್ ತತ್ತೀರಾ, ಯಾವಾಗ ಕಟ್ ಮಾಡೋದಮ್ಮ ನಾನು ಅಂತೆಲ್ಲ ಕೇಳ್ತಾ ಇದ್ದ. ಸೊ ನನಗಂತೂ ಫುಲ್ ಖುಷಿಯಾಗೋಯ್ತು. ಅಪ್ಪಿಗೆ ಇವತ್ತಿಗೆ 4 ವರ್ಷ ತುಂಬಿತು ಗೈಸ್. ಇವಾಗ ಅವನಿಗೆ 5 ವರ್ಷ ನಡೀತಾ ಇದೆ. ಸೊ ಹೆಂಗೋ ಅಪ್ಪಿ ಕೂಡ ದೊಡ್ಡನಾದ. ಅಪ್ಪಿ ನಾನೇ ಕೇಕ್ ಕಟ್ ಮಾಡ್ತೀನಿ ಬಿಡಮ್ಮ ಕೈನ ಅಂತ ಹೇಳ್ದೆ. ಸರಿ ಅಂತ ನಾನು ಸುಮ್ಮನಾದೆ. ಅಲ್ಲಿ ನೋಡಿದ್ರೆ ಅವ್ನಿಗೆ ಕಟ್ಟೆ ಮಾಡೋಕ್ಕೆ ಬರ್ತಾಯಿಲ್ಲ. ಆಮೇಲೆ ಅಮ್ಮ ಹಿಡ್ಕೊ, ನನಗೆ ಬರ್ತಾನೆ ಇಲ್ಲ ಅಂತ ಹೇಳ್ದ. ಸರಿ ಅಂತೇಳಿ ಕೇಕೆಲ್ಲ ಇಟ್ಕೊಂಡು ಕಟ್ ಮಾಡಿಸ್ದೆ, ಅಂದರೆ ಕೈ ಇಟ್ಕೊಂಡು ಕೇಕೆಲ್ಲ ಕಟ್ ಮಾಡಿಸ್ದೆ. ಅದಾದಮೇಲೆ ಅವನಿಗೆ ಸ್ವಲ್ಪ ತಿನ್ನಿಸ್ದೆ. ನನಗೆ ಬೇರೆ ತಿನ್ನಬೇಡಿ ಅಂತ ಹೇಳಿದ್ರಲ್ಲ, ಸೊ ಇನ್ನು ಅಪ್ಪಿ ತಿನ್ನಿಸ್ತಾ ಇದ್ನಲ್ಲ, ನನಗೆ ಬೇಡ ಅನ್ನೋಕ್ಕೆ ಮನಸ್ಸಾಗಲಿಲ್ಲ. ಸ್ವಲ್ಪ ಅಲ್ವಾ ಏನಾಗಲ್ಲ ಅಂತೇಳಿ ತಿಂದೆ. ಇನ್ನು ಹಾಗೆ ಅಪ್ಪಿಗೆ ಸ್ವಲ್ಪ ಕೆನ್ನೆಗೆಲ್ಲ ಹಾಕ್ತೆ, ಫುಲ್ ಖುಷಿಯಾಗೋಯ್ತು. ಇನ್ನು ಅದಾದಮೇಲೆ ಅವನು ಅಂಗನವಾಡಿಯಿಂದ ಬಂದಿದ್ನಲ್ಲ, ಆವಾಗ ನಾನು ವೀಡಿಯೋ ಮಾಡಿರಲಿಲ್ಲ. ಸೊ ಇದನ್ನೆಲ್ಲ ನೋಡಿ, ಅಮ್ಮ ಇದೆಲ್ಲ ನನಗೋಸ್ಕರ ಮಾಡಿದ್ಯಮ್ಮ, ನನಗೆ ಎಷ್ಟು ಇಷ್ಟ ಆಯ್ತಮ್ಮ ಇದೆಲ್ಲ ಅಂತ ಎಲ್ಲ ಹೇಳ್ದೆ. ನಿಜವಾಗ್ಲೂ ಹೇಳ್ದಾಗ ಅವನು ಎಷ್ಟು ಚೆನ್ನಾಗಿ ಹೇಳ್ದ ಅಂತ ಹೇಳಿದ್ರೆ, ನಿನಗೆ ಮುತ್ತೆಲ್ಲ ಕೊಟ್ಟ ಅಮ್ಮ ಅಂತ ಹೇಳಿ. ಆಮೇಲೆ ಇದೆಲ್ಲ ಮುಟ್ಬೇಡ ಕಣಪ್ಪ, ಸಂಜೆ ಅಪ್ಪ ಕೇಕ್ ತತ್ತಾರೆ, ಕಟ್ ಮಾಡುವೆ ಅಂತ ಹೇಳಿದೆ. ಸರಿ ಅಮ್ಮ ಆಯಿತು ಅಂತೇಳಿ ಏನು ಮುಟ್ಟಿರಲಿಲ್ಲ ಗೈಸ್. ಇನ್ನು ಈ ಕಡೆ ಬಲೂನ್ ಅಂತೂ ಅದು ಒಡೆದೇ ಹೋಯ್ತು. ಇನ್ನು ಅಪ್ಪಿ ಅಂಗನವಾಡಿಯಿಂದ ಬಂದಾಗಲೇ ಹೇಳಿದ, ಅಮ್ಮ ಕೇಕೆಲ್ಲ ಕಟ್ ಮಾಡಿದ್ಮೇಲೆ ಇವೆರಡು ಬಲೂನು ನನಗೆ ಕೊಡಮ್ಮ ಅಂತ. ಸರಿ ಕಣಪ್ಪ ಆಯಿತು ಕೊಡ್ತೀನಿ ಅಂತ ಹೇಳಿದ. ಇನ್ನು ಇದೆಲ್ಲ ಯಾವುದೋ ಗೊತ್ತಾ ಗೈಸ್, ಬಲೂನೆಲ್ಲ ಅಪ್ಪಿಗೆ ಫಸ್ಟ್ನೇ ವರ್ಷ ಬರ್ತಡೇ ಇತ್ತಲ್ಲ, ಆವಾಗ ಇದನ್ನೆಲ್ಲ ತರಿಸಿದೆ. ಸೊ ಅದನ್ನೆಲ್ಲ ಹಾಗೆ ಬಿಚ್ಚಿಟ್ಟಿದೆ, ಇವಾಗ ಯೂಸ್ ಆಯಿತು. ಅಂದರೆ ಸುಮಾರು ಬಲೂನ್ಗಳಿದ್ದು, ಅದೇನಾಗೋಯ್ತು ಅಂದರೆ ಎಲ್ಲ ಒಂಥರ ಎಲ್ಲ ಮಡಗಿರೋ ತವೆಯ ತೂತು ರೀತಿಯಾಗಿ ಊದಕ್ಕೆ ಹೋದೆ, ಅದು ಆಗಲಿಲ್ಲ. ಸೊ ಅದನ್ನೆಲ್ಲ ಆಚೆಗೆ ಹಾಕ್ಬಿಟ್ಟೆ. ಇವೆರಡು ಚೆನ್ನಾಗಿದ್ದವು. ಸೊ ನನ್ನ ಅದೃಷ್ಟಕ್ಕೆ ಸರಿ ಅಂತೇಳಿ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಡೆಕೋರೇಷನ್ ಮಾಡಿದೆ. ಸೊ ನೋಡಿದ್ರಲ್ಲ ಗೈಸ್ ಅಪ್ಪಿ ಬರ್ತಡೇ ಹೇಗಾಯಿತು ಅಂತ. ಅಂದರೆ ಇನ್ನೂ ಸ್ವಲ್ಪ ವೀಡಿಯೋಸ್ ಇದೆ, ಅದೆಲ್ಲ ಒಂದೇ ದಿನ ಬೇಡ, ಆವಾಗಲೇ ಹೇಳ್ದಂಗೆ ತುಂಬ ಲಾಂಗ್ ವೀಡಿಯೋ ಆಗಿಬಿಡುತ್ತೆ. ಸೊ ನಾಳೆ ಕೂಡ ಇದೇ ವೀಡಿಯೋ ಸ್ವಲ್ಪ ಮುಂದೆ ಕಂಟಿನ್ಯೂ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.